ಮಹೇಶನ ಅವರಿಬ್ಬರನ್ನ ಹಾಕ್ಕೊಂಡು ನಮ್ಮ ಫ್ರೆಂಡ್ ಇನ್ನೊಬ್ಬನ ಹಾಕ್ಕೊಂಡು ಕಾರಲ್ಲಿ ನಾನು ಚೆನ್ನೈಗೆ ಹೋದೆ. ತುಂಬ ಪ್ರಾಬ್ಲಮ್ ಮಾಡಿದ್ರು ಸರ್ 2 ದಿನ ಮಾತ್ರ. ನಿರಂಜನ್ ನಿಂಗೆ ಎಷ್ಟು ಟೇಕ್ ಬೇಕಾದ್ರೆ ತಗೋ, ಬಟ್ ನೀಟಾಗಿ ಬರಲಿ ಅಂತ ಅಂದಿತ್ತು. ಹೀಗೆ ನನಗೆ 3 ಅವರ್ ನಿದ್ದೆನೂ ಕೊಟ್ಟಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಸ್ಟಾರ್ಟ್ ಮಾಡಿದಾಗ ಟೂ ಡೇಸ್ ತೊಗೊಂಡ್ವಿ, ಸೂಪರಾಗಿ ಮಾಡ್ಕೊ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾತುಕತೆ ನಿರಂಜನ್ ಗೌಡ ಅವ್ರ ಜೊತೆ. ನಿರಂಜನ್ ಅವರು ಸೌಂಡ್ ಇಂಜಿನಿಯರ್ ಆಗಿ ತಮ್ಮ ಕೆಲಸವನ್ನು ಚಿತ್ರರಂಗದಲ್ಲಿ ಶುರು ಮಾಡಿದ್ರು. ಅದಾದ ಮೇಲೆ ಹಲವಾರು ಡಬ್ಬಿಂಗ್ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡು ಸಿನಿಮಾ ಹಾಗೆ ಸೀರಿಯಲ್ ಕಾರ್ಟೂನ್ಗಳನ್ನೆಲ್ಲ ಮಾಡ್ತಾ ಬಂದರು. ಕೊನೆಗೆ ಅವ್ರದ್ದೇ ಆದ ಒಂದೆರಡು ಸ್ಟುಡಿಯೋಗಳನ್ನು ಕೂಡ ಓಪನ್ ಮಾಡಿ ಡಬ್ಬಿಂಗ್ನಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿ ಇರುವಂತಹ ನಿರಂಜನ್ ಅವರು ಇವತ್ತು ನಮ್ಮ ಜೊತೆ ಮಾತುಕತೆಗಿದ್ದಾರೆ. ಇಲ್ಲಿವರೆಗೆ ಸುಮಾರು ಒಂದು 6 ವರ್ಷದಿಂದ ಅವರು ಸೌಂಡ್ ಇಂಜಿನಿಯರಿಂಗ್ ಹಾಗೆ ಡಬ್ಬಿಂಗ್ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಎಷ್ಟು ಸಿನಿಮಾ ಆಯಿತು ನಿರಂಜನ್ ಅಂದರೆ ಸುಮಾರು 1000 ಮೇಲೆ ಸಿನಿಮಾಗಳಾಯಿತು ಅಂತ ಹೇಳ್ತಾರೆ. ಯೂಟ್ಯೂಬ್ನಲ್ಲಿ ಕಾಣುವ ಹಲವಾರು ಸಿನಿಮಾಗಳು ನಿರಂಜನ್ ಅವರ ಸ್ಟುಡಿಯೋದಿಂದನೇ ಆಗಿರುವಂಥದ್ದು. ಜೊತೆಗೆ ಇತ್ತೀಚೆಗೆ ಹಲವಾರು ತಮಿಳು ಸಿನಿಮಾಗಳು ಕನ್ನಡಕ್ಕೆ ಆಗಿದೆ. ಅದರಲ್ಲಿ ಸುಮಾರು ಒಂದು 70-80% ನಿರಂಜನ್ ಅವರೇ ಮಾಡಿರುವಂಥದ್ದು. ಇನ್ನು ಬಿಡುಗಡೆಗೆ ಸಿದ್ಧವಾಗಿರೋ ಅಕ್ಟೋಬರ್ 19ನೇ ತಾರೀಕು ಬಿಡುಗಡೆ ಕಾಣ್ತಾ ಇರೋ ವಿಜಯ್ ಅವರ ಲಿಯೋ ಸಿನಿಮಾ ಕೂಡ ನಿರಂಜನ್ ಅವರ ಒಂದು ಗರಡಿಯಿಂದನೇ ಡಬ್ ಆಗಿದೆ. ಅವರ ಇಡೀ ತಂಡವೇ ಆ ಒಂದು ಚೆನ್ನೈಗೆ ಹೋಗಿ ಶ್ರಮಪಟ್ಟು ಡಬ್ಬಿಂಗಿಗೆ ಕೆಲಸ ಮಾಡಿದೆ. ಅವ್ರ ಜೊತೆ ಇವತ್ತು ಒಟ್ಟಾರೆಯಾಗಿ ಒಂದು ಡಬ್ಬಿಂಗ್ನ ಎಕ್ಸ್ಪೀರಿಯನ್ಸ್, ಅದರ ಜೊತೆಗೆ ಲಿಯೋನ ಎಕ್ಸ್ಪೀರಿಯನ್ಸನ್ನು ಕೇಳೋಣ. ಇದರ ಜೊತೆಗೆ ನಿರಂಜನ್ ಅವರು ತಮ್ಮ 3ನೇ ಸ್ಟುಡಿಯೋನು ಕೂಡ ಓಪನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಸುದ್ದಿ ಕೂಡ ಅದು. ಡಬ್ಬಿಂಗ್ನಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತಾ 2 ಸ್ಟುಡಿಯೋಗಳನ್ನು ಮಾಡಿ 3ನೇ ಸ್ಟುಡಿಯೋ ಮಾಡ್ತಾ ಇರೋದು ಕೂಡ ನಮಗೆಲ್ಲ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಸೊ ಇದೇ ರೀತಿ ಅವರ ಜರ್ನಿ ಮುಂದುವರಿಲಿ. ಅವರ ಜರ್ನಿ ಇಲ್ಲಿವರೆಗೂ ಹೇಗೆ ಸಾಗು ಬಂತು, ಏನು ಎತ್ತ ಅನ್ನೋದನ್ನು ನಾವು ಕೇಳೋಣ ಬನ್ನಿ. ನಮಸ್ಕಾರ ನಿರಂಜನ್. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಿರಂಜನ್, ಮೊದಲನೇದಾಗಿ ತಾವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ಮಂಡ್ಯ. ಪಕ್ಕ ಮಂಡ್ಯ ಹುಡುಗ. ಮಂಡ್ಯ. ಓಕೆ. ಸೊ ಹೇಗೆ ಈ ಒಂದು ಚಿತ್ರರಂಗಕ್ಕೆ, ಈ ಡಬ್ಬಿಂಗ್ ಅಥವಾ ಸೌಂಡ್ ಇಂಜಿನಿಯರಿಂಗ್ ಕಡೆಗೆ ಬಂದ್ರಿ? ಅದು ಆಕಸ್ಮಿಕ. ನಂದು ಎಲ್ಲರದು ಥರನೇ ನಂದು ಆಕಸ್ಮಿಕನೇ. ಮನೇಲಿದ್ದೆ. ಮನೇಲಿ ಮಮ್ಮಿ ಹತ್ರ ಜಗಳ ಆಡ್ಕೊಂಡು ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಆರಾಮಾಗಿದ್ದೆ. ನಾನು ಕೆಲಸ ಅನ್ನೋದು ತಲೆಯಲ್ಲೇ ಇರಲಿಲ್ಲ ನನಗೆ. ಒಂದು ಸಲ ನಮ್ಮ ಅಕ್ಕ ಒಬ್ಬಳು ಇದ್ದಾಳೆ, ಪವಿತ್ರ ಜಯರಾಮ್ ಅಂತ. ಅವಳು ಏನೋ ಫಂಕ್ಷನ್ ಇದೆ, ಮಂಡ್ಯಕ್ಕೆ ಬರ್ತಾಳೆ ಹೇಳೋಕ್ಕೆ. ಅವಾಗ ನಾನು ಮನೇಲಿರಲ್ಲ, ನಾನು ಎಲ್ಲ ಹೊರಗಡೆ ಇರ್ತೀನಿ. ಸೊ ಫೋನ್ ಮಾಡಿ ಅಮ್ಮ ಏನೋ ಮಾತಾಡ್ತಾರೆ. ನನ್ನನ್ನು ಬೆಂಗಳೂರು ಕರ್ಕೊಂಬರ್ತಾಳೆ. ಒಂದು ಸಲ ಎಡಿಟಿಂಗ್ಗೆ ಅಂತ ಕಳಿಸ್ತಾಳೆ. ನನಗೆಲ್ಲ ಅಡ್ಜಸ್ಟ್ ಆಗಲಿಲ್ಲ. ತಿರ್ಗಾ ಇನ್ನೊಂದು ಸಲ ಸೌಂಡ್ ಇಂಜಿನಿಯರ್ ಕೆಲಸ ಮಾಡು ಅಂತ ನಾನು ಅಲ್ಲಿ ಕರ್ಕೊಂಡು ಹೋದಾಗಲೇ ಒಂದು ಸ್ಟುಡಿಯೋಲಿ ಒಂಥರ ಬೇರೆ ಥರ ಪ್ರಪಂಚನ ನೋಡ್ಬಿಟ್ಟು ನನಗೆ ಅದುವರೆಗೂ ಗೊತ್ತಿರಲಿಲ್ಲ ಏನು ರೆಕಾರ್ಡಿಂಗ್ ಆಗುತ್ತೆ, ಈ ಥರ ಫಿಲಮ್ ಈ ಥರ ಮಾಡೋದು ಅಂತ. ನಾನೇನು ಡೈರೆಕ್ಟ್ ಶೂಟ್ ಮಾಡ್ತಾರೆ, ತಂದಾಕ್ತಾರೆ ಅನ್ನೋ ಒಂದು ಭಾವನೆಯಲ್ಲಿದ್ದವು ನಾನು. ಆವಾಗ ನಾನು ನೋಡಿದ ತಕ್ಷಣ ಇಂಪ್ರೆಸ್ ಆಯಿತು. ಸರಿ, ನಾನು ಇದೇ ಮಾಡ್ತೀನಿ ಅಂತ. ಆಮೇಲೆ ಕರ್ಕೊಂಡೋಗಿ ಅರುಣ್ ಸ್ಟುಡಿಯೋದಲ್ಲಿ ನೋಡ್ಕೊಳಕ್ಕೆ ಬಿಟ್ಟರು. ಅಲ್ಲೊಬ್ಬರು ದೊರೆ ಅಂತ ಇಂಜಿನಿಯರ್ ಇದ್ದರು. ಅವರು ನನ್ನನ್ನು ಪಾಪ ಇದಾಗಿ ನೋಡಿಲ್ಲ, ನನ್ನನ್ನೇ ಅವ್ರು ಗುರುಗಳಾಗ್ತಾರೆ ತಗೊಂಡು ಪಾಪ ಕೈ ಹಿಡಿದು ಹೇಳ್ಕೊಡ್ತಿದ್ರು. ನಾನು ಅವ್ರು ಹೇಳ್ಕೊಡೋ ಲೆವೆಲ್ಗೆ 2 ತಿಂಗಳಿಗೆಲ್ಲ ಕಲಿಬೇಕಿತ್ತು. 8 ತಿಂಗಳು ತೊಗೊಂಡಿದ್ದೀನಿ. 8 ತಿಂಗಳು ತೊಗೊಂಡು ಕಲ್ತ್ಕೊಂಡು ಬರೀ ಪಂಚ್ ಮಾಡೋದೇ 8 ತಿಂಗಳು ತೊಗೊಂಡಿದ್ದೆ. ಆಮೇಲೆ ತಿರ್ಗಾ ಬಂದೆ. ತಿರ್ಗಾ ಏನೋ ಒಂಥರ ಪ್ರಾಬ್ಲಮ್ ಆಗಿ ಆಗಲಿಲ್ಲ. ಮಂಡ್ಯ ಹೊಟ್ಟೋಗ್ಬಿಟ್ಟೆ ವಾಪಸ್. ಮಂಡ್ಯ ಹೋದ್ಮೇಲೆ 1 ವರ್ಷ ಆದಮೇಲೆ ಯಾರೋ ಒಬ್ಬರು ಪ್ರಶಾಂತ್ ಅಂತ ನನಗೆ ಡಬ್ಬಿಂಗ್ ಆರ್ಟಿಸ್ಟು, ಅವ್ರು ನಂಗೆ ಕಾಲ್ ಮಾಡ್ತಾರೆ, ನಿರಂಜನ್ ಇನ್ನೂ ಕೆಲಸ ಮಾಡ್ತಾನೆ ಬೆಂಗಳೂರಲ್ಲಿ ಅಂತ. ಆವಾಗ ಸರ್ವೆಂಟ್ಸ್ ಅವ್ರ ಮೀಡಿಯಾ ಪಾರ್ಕಲ್ಲಿ ಇರುತ್ತೆ. ಅವರು ಕಾಲ್ ಮಾಡಿದಾಗ ಹಿಂಗೆ ನಿರಂಜನ್ ಈ ಥರ ಇಂಜಿನಿಯರ್ ಬೇಕಂತೆ, ಬರ್ತೀರಾ? ನಾನಂದರೆ ಇಲ್ಲ ಗುರು, ನಾನು 1 ವರ್ಷ ಆಯಿತು ಬಿಟ್ಟು, ಮೋಸ್ಟ್ಲಿ ನನಗೆಲ್ಲ ಮರ್ತ್ಕೊಂಡ್ಬಿಟ್ಟಿರ್ತೀನಿ, ಬೇಡ ನನಗೆ ಅಂತ ಅಂದ. ತಿರ್ಗಾ ಕಾಲ್ ಮಾಡಿಬಿಟ್ಟು ಇಲ್ಲ ಬನ್ನಿ ಹಿಂಗೆ ಅಂತ. ನಾನು ಅಂದೆ ಬರೀ ಪಂಚ್ ಮಾಡೋದು ನನಗೆ ಗೊತ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ನಂಗೆ ಮರ್ತ್ಕೊಬಿಟ್ಟಿದ್ದೀನಿ, ಗೊತ್ತಿಲ್ಲ. ಸರಿ, ಅವ್ರು ಹೇಳ್ತಾರಂತೆ ಬನ್ನಿ ಅಂತಂದಾಗ ಸರಿ ಬರ್ತೀನಿ ಅಂತಂದೆ. ಒಂದೇ ಒಂದು ಇಂಟರ್ವ್ಯೂ ತೊಗೊಳ್ತಾರೆ ಬನ್ನಿ ಅಂತ ಅಂದರು. ಇಂಟರ್ವ್ಯೂ ಅಂತಂದರೆ ಎಷ್ಟೋ ಜನ ಮಂಡ್ಯದವ್ರು ಕೆಲಸಕ್ಕೆ ಹೋಗಿಲ್ಲ ಅಂಥದ್ರಲ್ಲಿ ಇಂಟರ್ವ್ಯೂ ಅಂದ ತಕ್ಷಣ ಬೇಡಪ್ಪ ನನಗೆ ಅಂತ ಹೇಳಿದ್ದುಂಟು. ಆಮೇಲೆ ಅಷ್ಟೊತ್ತಿಗೆ ಮದುವೆ ಆಗೋಗಿತ್ತು. ನನ್ನ ಹೆಂಡತಿ ಉಷಾ ಅಂದ್ಬಿಟ್ಟು ಅವಳು ಇಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ಲು. ಅವಳು ನಂಗೆ ಕಾಲ್ ಮಾಡಿ ಕರೀತಿದ್ಲು, ಬಾ ಏನಾದರೂ ಮಾಡುವೆ, ಏನಾದರೂ ಮಾಡುವೆ ಅಂತ. ಸರಿ ಅಂದ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ
ಆ್ಯಕ್ಚುಲಿ ಒಬ್ಬನೇ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿದ್ದು ಗಾಡಿಯಲ್ಲಿ. ಗಾಡಿ ತಗೊಂಡು ಸರ್ವನ್ ಸ್ಟುಡಿಯೋಗೆ ಹೋದೆ. ಅವರೇ ಪಾಪ ಕೂತ್ಕೊಂಡು ವರ್ಕ್ ಮಾಡ್ತಿದ್ರು. ಮಾಡು ಅಂತ ಬಿಟ್ಟರು. 1-2 ಸಲ ಪಂಚ್ ಮಾಡಿದೆ. ಓಕೆ ಅಂದ್ಬಿಟ್ಟು ಆ ಕಡೆ ಹೋಗಿ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡು ಅಂತ. ಅವಾಗ ಸ್ಟಾರ್ಟ್ ಆಗಿತ್ತು ನನ್ನ ಜರ್ನಿ. ಅಲ್ಲೇ ಬಟ್ಟೆನೂ ತೊಗೊಂಡೋಗಿರಲಿಲ್ಲ. ಅಲ್ಲಿ ಓಕೆ ಅಂದ ತಕ್ಷಣ ನಮ್ಮ ಅಮ್ಮನೇ ನಮ್ಮ ಹುಡುಗರ ಕೈಲಿ ಬಟ್ಟೆ ಕಲ್ಸೋದು ಬರಲೇಬೇಡ ಮಂಡ್ಯಕ್ಕೆ ನೀನು ಅಂತ ಅಂದ್ಬಿಟ್ಟು ಆವಾಗ ಸ್ಟಾರ್ಟ್ ಆಗಿದ್ದು ಸರ್. ಅಲ್ಲಿಂದ 1-2 ವರ್ಷ ಸರ್ವನ್ ಸರ್ ಹತ್ರನೇ ಕಾರ್ಟೂನು ಮತ್ತು ಅದು ಇದು ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಅಲ್ಲಿ ನನಗೆ ಏನೋ ಬೇಡ ಅನ್ನಿಸ್ತು. ಅರುಣ್ ಸ್ಟುಡಿಯೋಗೆ ಬಂದೆ. ತಿರ್ಗಾ ಅರುಣ್ ಸ್ಟುಡಿಯೋಲಿ ಫಿಲಮ್ಸ್ ಮಾಡ್ತಾಯಿದ್ದೆ. ಫಿಲಮ್ಸ್ ಮಾಡ್ತಾ ಒಂದೊಂದು ಸಲ ಓನಾಗಿ ಪ್ರಾಜೆಕ್ಟ್ ಸಿಗೋದು ಮಾಡ್ತಾಯಿದ್ದಾಗ ಶಿಲ್ಪಾ ಮೇಡಮ್ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿದ್ರು. ಅವರು ನನಗೆ ಪ್ರಾಜೆಕ್ಟ್ಸ್ ಎಲ್ಲ ಕೊಡೋದೆಲ್ಲ ಮಾಡ್ತಿದ್ರು. ಸೊ ಒಂದು ಸಲ ಒಂದು ಥಾಟ್ ಬಂತು, ಸ್ಟುಡಿಯೋ ಮಾಡೋಣ ಅಂತ. ಆವಾಗ ನಮ್ಮ ಮಮ್ಮಿನೂ ಕೇಳಿದೆ, ಅಮ್ಮ ಹಿಂಗೆ ಸ್ಟುಡಿಯೋ ಮಾಡ್ತೇನೆ ಅಂತ. ಹೀರೋ ಬರೋದೆಲ್ಲ ಹಾಳು ಮಾಡಿದ್ದು ಇದು ಹಾಳು ಮಾಡ್ಬೇಕ ಅಂತ ಅಂದರು. ಇಲ್ಲ ಮಮ್ಮಿ ಕೊಡು ಮಾಡ್ತೀನಿ ಅಂತಂದು ಸೊ 2020ರಲ್ಲಿ ನೀವು ಸ್ಟುಡಿಯೋ ಮಾಡಿದ್ದು. ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಸ್ಟುಡಿಯೋ ಮಾಡಿದ್ದು. ಹೌದು. ಸೊ ಚಾಮರಾಜಪೇಟೆಯಲ್ಲಿ ಸ್ಟುಡಿಯೋ, 2 ಸ್ಟುಡಿಯೋ, ಒಂದು ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ. 1 ವರ್ಷ ಆದಮೇಲೆ ಕೆಳಗಡೆ ಮಾಡಿದ್ದು. ಅದೊಂದು ವರ್ಷ ಆದಮೇಲೆ ಸೊ ಹಂಗೆ ಮಾಡ್ತಾ 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 ಪ್ರೊಫೆಷನಲ್ ಆಗಿ ಹೋಗಿದ್ದೀನಿ. ಗುಡ್. ಸೊ ನಿರಂಜನ್, ಈಗ ಅಂದರೆ ಸೌಂಡ್ ಇಂಜಿನಿಯರಿಂಗ್ ಅನ್ನೋದು ಒಂದು ರೀತಿ ಟೆಕ್ನಿಕಲ್ ಜಾಬ್. ನೀವು ಯಾವುದೇ ಸರ್ಟಿಫಿಕೇಷನ್ ಅಥವಾ ಇನ್ನೊಂದು ಅದ್ರ ಮೇಲೆ ಯಾವುದು ಕಲಿದೆ ನೇರವಾಗಿ ಕೆಲಸಕ್ಕೆ ಬಂದು ಕೆಲಸದಲ್ಲೇ ಸಾಕಷ್ಟು ಪಳಗಿ ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು ಒಳ್ಳೆ ಸೌಂಡ್ ಇಂಜಿನಿಯರ್ಗಳ ಸಾಲಲ್ಲಿ ನೀವು ಖಂಡಿತ ನಿಲ್ತೀರ. ಯಾಕಂದರೆ ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಸೊ ಹೊಸಬ್ರು ಅಕಸ್ಮಾತ್ ನಾನು ಸೌಂಡ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಬರೋದಾದರೆ ಸೊ ಅವರಿಗೆ ನಿಮ್ಮ ಒಂದು ಕಿವಿ ಮಾತೇನು? ಸರ್ ಅದು ಏನು ಅಂತಂದರೆ, ಈಗ ನಾನು ಕರೆಸಿ ಹುಡುಗರು ನಾನು ಟ್ರೈನ್ ಅಪ್ ಮಾಡ್ತಾಯಿದ್ದೀನಿ. ಬಂದು ಶ್ರದ್ಧೆಯನ್ನು ಕಲಿಬೇಕಷ್ಟೆ. ನಾನು ಆ ಥರ ಕೆಲಸ ಮಾಡಿಲ್ಲ. ಬಟ್ ನೀಟಾಗಿ ಕಲ್ತ್ಕೊಂಡ್ರೆ ನೋಡಿ 2 ತಿಂಗಳಿಗೆಲ್ಲ ಕಲ್ತ್ಕೊಂಡು ತುಂಬ ಈಸಿ. ಈಗಿರೋ ಇದರಲ್ಲಿ ಟೂಲ್ಗಳೆಲ್ಲ ತುಂಬ ಈಸಿ ಇದೆ. ಅದೇ ಸ್ವಲ್ಪ ಶ್ರದ್ಧೆಯನ್ನು ಕಲಿಬೇಕಷ್ಟೆ. ಆಮೇಲೆ ಲೈಫು ಸೌಂಡ್ ಇಂಜಿನಿಯರ್ ಅಂತಲೇ ಇಲ್ಲ ಸರ್. ನಾನು 30 ವರ್ಷ ಕೆಲಸ ಮಾಡಿದ್ರು ಅಷ್ಟೇ ಪೇಮೆಂಟ್ ಇದೆ. ಸೊ ಏನಾದರೂ ಮುಂದಕ್ಕೆ ಏನಾದರೂ ನೀವು ಬೆಳೆದ ಹಾಗೆ ಒಂದು ಸ್ಟುಡಿಯೋ ಮಾಡ್ಕೊಳ್ಳೋದು, ಸ್ಟುಡಿಯೋಯಿಂದ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡೋದು, ಆ ಥರ ಮಾಡಿದ್ರೆ ಅದು ಒಂದು ಬಿಗ್ಗರ್ ಗೋಲ್ ಇರಬೇಕು ಅನ್ನೋದು ನೀವು ಹೇಳೋದು. ಬಟ್ ಸೌಂಡ್ ಇಂಜಿನಿಯರ್ ಆಗೇ ಇದ್ದರೆ ಸೊ ಇನ್ನು ಸಿನಿಮಾಗಳ ವಿಷಯಕ್ಕೆ ಬಂದರೆ, ನಾವು ಯಾವುದೇ ಒಂದು ಸಿನಿಮಾಗೆ ಜೊತೆ ಮಾತಾಡ್ತಾ ಕೂತ್ರೆ, ಪ್ರತಿಯೊಂದು ಸಿನಿಮಾನ ಮಾತಾಡ್ತಾ ಕೂತ್ರೆ ಆಲ್ಮೋಸ್ಟ್ ಒಂದು ದಿವಸ ಬೇಕಾಗ್ಬೋದು ನಮಗೆ. ಸಾವಿರಾರು ಸಿನಿಮಾಗಳನ್ನು ಡಬ್ ಮಾಡಿದ್ದೀರಾ. ನಾನು ತುಂಬ ಮೇಜರಾಗಿ ತೊಗೊಳ್ಳೋದು, ನಾನು ನೀವು ಆಲ್ಮೋಸ್ಟ್ ಒಂದು ಬಿಗಿಲ್ ಸಿನಿಮಾನ ಶುರು ಮಾಡಿದ್ವಿ. ಹೌದು ಸರ್, ಅದಂತೂ ಹಾರಾಗ್ಬೋದು. ಸುಮಾರು 2020ರಲ್ಲಿ ಆ ಕೆಲಸ ಶುರು ಮಾಡಿದ್ದು. ನಮಗದು, ನಾನು ಹಿಂದೆ 1-2 ವಿಡಿಯೋಗಳಲ್ಲಿ ಹೇಳಿದ್ದೆ ಅದನ್ನು. 5 ದಿವಸಕ್ಕೆ ಅದನ್ನು ಔಟ್ಪುಟ್ ಕೊಡಬೇಕಾಗಿತ್ತು. ವಿಜಯ್ ಅವರ ಮೊದಲನೇ ಸಿನಿಮಾ ಕನ್ನಡದಲ್ಲಿ ಡಬ್ ಆಗ್ತಾ ಇದ್ದಿದ್ದು. ಸೊ ಆವಾಗ ನಿರಂಜನ್ ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿ ಇತ್ತು. ಶಿಲ್ಪಾ ಅವರು ಆದಷ್ಟು ಡಬ್ಬಿಂಗ್ ಕೋಆರ್ಡಿನೇಷನು, ನಾನು ಅದರ ಒಂದು ಡಬ್ಬಿಂಗ್ ನಿರ್ದೇಶನಕ್ಕೆ ಕೂತಿದ್ದೆ. ನನಗೆ ನಿರಂಜನಿಗೆ ಹೇಗಾಗ್ಬಿಟ್ಟಿತ್ತು ಅಂದರೆ, ಆಲ್ಮೋಸ್ಟ್ 24 ಗಂಟೆ ಒಟ್ಟಿಗೆ ಕೂತಿರ್ತಿದ್ವಿ. ಆರ್ಟಿಸ್ಟ್ಗಳು ಬರ್ತಾಯಿದ್ರು ಹೋಗ್ತಾಯಿದ್ರು. ಒಂದು ಫನ್ನಿ ಇನ್ಸಿಡೆಂಟ್ ಏನಪ್ಪ ಅಂದರೆ, ನಿರಂಜನ್ಗೆ ರಾತ್ರಿ ಮನೆಗೆ 4 ಗಂಟೆಗೆ ನಿರಂಜನ್ ನೀವೇ ಹೇಳ್ಬಿಡಿ. ಹಾಂ ಸರ್, ಅದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅದೇ ನೀವು ಹೇಳ್ದಂಗೆ ನನಗೆ 3 ಅವರ್ ನಿದ್ದೆನೂ ಕೊಟ್ಟಿಲ್ಲ. ಒಂದೊಂದು ಸಲ ಸೆಕೆಂಡ್ ಫ್ಲೋರಲ್ಲಿ, ನಮ್ಮದು 3rd ಫ್ಲೋರ್ ಮನೆ, ಸೆಕೆಂಡ್ ಫ್ಲೋರಲ್ಲಿ ಕಾರಿಂಗ್ ಬಲ್ ತೆಗ್ದಿಲ್ಲ ಅಂತ ಜೋರಾಗಿ ಕೊಟ್ಟು ಇದ್ದೀನಿ. ತಿರ್ಗಿ ಇನ್ನೊಂದು ದಿನ ಹೋದಾಗ ನಾನು ಹೆಂಡ್ತಿನ 4 ಕಾಣಿಸ್ತಿತ್ತು ನನಗೆ, ನಿದ್ದೆ ಇಲ್ದೇನೆ. ಬಟ್ ನಾನು ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಖುಷಿ ಆಯಿತು ನನ್ನ ಹೆಸ್ರು ಹಾಕ್ಸಿದ್ದಕ್ಕೆ. ನೀವು ಅದು ಒಂದೇ ಇದರಲ್ಲಿ ನಾನು ಒಬ್ಬದೇ ಹೆಸರಿತ್ತು, ನನಗೆ ತುಂಬ ಖುಷಿ ಆಯಿತು. ಇವಾಗಲೂ ಯಾವುದೂ ಇನ್ನೂ ಅದೇ ಥರ ಬಂದಿಲ್ಲ. ಎಷ್ಟೊಂದು ಫಿಲಮ್ಸ್ ಮಾಡಿದ್ದೀನಿ, ಬಟ್ ನನಗೆ ಈಗ ಪ್ರೆಸೆಂಟ್ ಬೇಡ ಅದು ಹೆಸರು. ಬಟ್ ನೀವು ನನ್ನ ಫಸ್ಟ್ ಫಿಲಮಲ್ಲೇ ಒಂದು ಸ್ಕ್ರೀನಲ್ಲಿ ನಾನು ಒಬ್ಬೊಂದೇ ಹೆಸರು ಹಾಕ್ಸಿದ್ದು, ನಂಗೆ ತುಂಬ ಖುಷಿ ಆಯ್ತು. ಇನ್ನೂ ನನ್ನ ಹತ್ರ ಹಂಗೆ ಇದೆ ಅದು. ತುಂಬ ಚೆನ್ನಾಗಿತ್ತು. ಮತ್ತು ಸಿಕ್ಕಾಪಟ್ಟೆ ಎಲ್ಲ ಕೋಪ್ರೇಟ್ ಮಾಡಿದ್ರು. ಸಿಂಗರ್ ಅನಿರುದ್ಧ್ ಅವತ್ತು ನೈಟೆಲ್ಲ ಮಾಡಿದ್ವಿ, ಬೆಳಗಿನ ಜಾವ ತನಕ ಮಾಡಿದ್ವಿ. ತುಂಬ ಸಕ್ಕತ್ತಾಗಿ ಬಂತು ಫಿಲಮು.
ಓವರಾಲ್ ನಮಗೊಂದು ಗಟ್ಟಿ ಅನುಭವ. ಆಗಿನ್ನೂ ಸಿನಿಮಾಗಳು ಆಗಷ್ಟೇ ಒಂದೊಂದಷ್ಟೇ ಆಗ್ತಾ ಇತ್ತು, ಅದರಲ್ಲಿ ನಮಗದೊಂದು ಹೊಸ ವೆಬ್ ಸೀರೀಸ್ ಓಪನ್ ಆಗಿತ್ತು, ವೆಬ್ ಸೀರೀಸ್ ಏನೋ ಮಾಡ್ತಾ ಇದ್ವಿ. ಅದಾದ್ಮೇಲೆ ಈ ಮೂವಿನೇ ಫಸ್ಟ್. ಸೊ ಈಗ ವಿಜಯ್ ಅವರ ಮೊದಲನೇ ಸಿನಿಮಾ ಶುರು ಮಾಡಿದ್ವಿ, ಅದಾಗಿ ಈಗ ಲಿಯೋನ ನೀವು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ಇಡೀ ಸಿನಿಮಾದ ಜವಾಬ್ದಾರಿ ವಹಿಸ್ಕೊಂಡು ಕನ್ನಡಕ್ಕೆ ಡಬ್ ಮಾಡಿದ್ದೀರಾ. ಲಿಯೋ ಈಗ 19ನೇ ತಾರೀಕು ಬಿಡುಗಡೆಗೆ ರೆಡಿ ಆಗಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದು ನನಗೆ ಅಥವಾ ನನ್ನ ಟೀಮ್ ಏನಿತ್ತು ಲಿಯೋ ಮೂವಿದು ಎಕ್ಸ್ಪೀರಿಯನ್ಸ್ ಅಂತ ಏನೂ ಅನಿಸ್ಲಿಲ್ಲ. ಟ್ರಿಪ್ಗೆ ಹೋಗಿದ್ದೀವಿ, ಟ್ರಿಪ್ಪಿಂದ ಬಂದಿದ್ದೀವಿ, ಅದೇ ಥರನೇ ಇದ್ದಿದ್ದು. ಚೆನ್ನೈ ಟ್ರಿಪ್ ಆಯಿತು, ಚೆನ್ನೈ ಟ್ರಿಪ್ ಆಯ್ತು ಅಷ್ಟೇ. ಟ್ರಿಪ್ಪಲ್ಲಿ ಹೋಗಿದ್ದೆ, ಟ್ರಿಪ್ಪಿಂದ ಬಂದಿದ್ವಿ. ಡಬ್ಬಿಂಗ್ ಮಾಡಿದ್ದು ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇರೋರೆ, ಆಲ್ಮೋಸ್ಟ್ ಎಲ್ಲ ಟಾಪ್ ಒಂದು ಏನೋ ಆರ್ಟಿಸ್ಟ್ಗಳು ಎಲ್ಲ ಮೇಯ್ನ್ ಕ್ಯಾರೆಕ್ಟರ್ ಮಾಡೋರೇ ಹಾಕಿದ್ದು. ಒಬ್ಬನೂ ಕೂಡ ಜನರಲ್ ಮಾಡಲ್ಲ ಅಂತ ಅಂದಿಲ್ಲ. ಅವರೆಲ್ಲ ನಿರಂಜನ್ ಅವರನ್ನು ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ನನ್ನದು ಕೆರಿಯರು ಡಬ್ಬಿಂಗ್ದು, ನಾನು ಪ್ರಾಜೆಕ್ಟ್ಸ್ ತಗೊಂಡು ಅವಾಗಲಿಂದನೂ ನನ್ನ ಜೊತೆನೇ ಇದ್ದಾರೆ ಅವರೆಲ್ಲ. ಸೊ ಪಾಪ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು, ಈಸಿಯಾಗಿ ಡಬ್ಬಿಂಗ್ ಮುಗೀತು. ಆಮೇಲೆ ನಮ್ಮ ಪ್ರಶಾಂತ್ ವಿಜಯ್ಗಂತೂ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಶಶಿದಾಸ್ ಸರು ಸಂಜಯ್ ದತ್ತಕ್ಕೆ ಮಾಡಿದ್ದಾರೆ. ಅರ್ಜುನ್ ಸರ್ಜಾಗೆ ನಮ್ಮ ಸಂತೋಷ್ ಅವ್ರು ಮಾಡಿದ್ದಾರೆ. ಆಮೇಲೆ ನಮ್ಮ ರಾಮೇಗೌಡರು ಮಾಡಿದ್ದಾರೆ. ರಾಮೇಗೌಡ್ರದಂತೂ ಸಖತ್ ಕಾಮಿಡಿ ಒಂದು ಇದಿದೆ, ತುಂಬ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಸೂಪರ್ ಆರ್ಟಿಸ್ಟ್ ಅವರು. ಆಮೇಲೆ ನಮ್ಮ ಮಹೇಶ್ ಅಣ್ಣ ಅವ್ರದ್ದು, ಅವರೊಬ್ಬರ ಜೊತೆನೇ ನಾನು ಅಂತ ಕಿರ್ಚಾಡಿದ್ದು, ನಂಗೆ ಹಿಂಗೆ ಬೇಕು ಅಂತ. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು ಪೊಲೀಸ್ ಕ್ಯಾರೆಕ್ಟ್ರು, ಅದು ಸೆಂಟಿಮೆಂಟಲ್ ಚೆನ್ನಾಗಿ ಮಾಡಿಕೊಟ್ರು. ಅದು ಬಿಟ್ಟರೆ ಇನ್ನೆಲ್ಲರದ್ದು ನಿಪುಣ್ ಇವ್ರಿಗೆ ಮಾಡಿದ್ರು, ಹೌದು RJ ಬರುತ್ತೆ ಅವ್ರ ಹೆಸರು. ಎಲ್ಲರೂ ಕೂಡ ಗಿರಿ ಮಾಡಿದ್ರು, ಸುಹಾಸ್ ಮಾಡಿದ್ರು. ಆಮೇಲೆ ಪ್ರಿಯಾನಂದ್ ಅವ್ರಿಗೆ ಆಶಿಕಾ ಮಾಡಿದ್ರು. ಇನ್ನೊಂದು ಮಗಳು ಕ್ಯಾರೆಕ್ಟರ್ ಒಬ್ಬರು ಅಶೋಕ್ ಅವ್ರ ಮಗಳಿದ್ದಾರೆ, ಆರಾಧ್ಯ ಅವ್ರು ಮಾಡಿದ್ರು. ಆಮೇಲೆ ಕೃತಿಕಾ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಮೇಯ್ನ್ ಹೀರೋಯಿನ್ಗೆ ಅಲ್ಲಿ ಯಾರು ಮೇಯ್ನಾಗಿ ಇದು ಹೀರೋಯಿನ್ ಕೊಟ್ಟಿದ್ರು, ಅವ್ರ ಹೆಸರು ಚಿನ್ಮಯ ಶ್ರೀಪಾದ ಅಂತ ಬರುತ್ತೆ, ಅವರೇ ಕನ್ನಡದಲ್ಲೂ ಮಾಡಿದ್ರು. ತ್ರಿಷಾಗೆ ಮ್ಯಾಕ್ಸಿಮಮ್ ಅಂತಂದರು ಮಲಯಾಳಮು, ಕನ್ನಡ, ತಮಿಳು, ತೆಲುಗು ಅವರೇ 4 ಹಿಂದಿ ಒಂದ್ಬಿಟ್ಟು 4 ಲ್ಯಾಂಗ್ವೇಜ್ ಅವರೇ ಮಾಡಿದ್ದಾರೆ. ಅವ್ರು ಸ್ವಲ್ಪ ಟೋನ್ ಬೇರೆ ಥರ ಬರ್ತಾಯಿತ್ತು. ಆವಾಗ ಮೇಡಮ್ ಇದಂತ ನಿರಂಜನ್ ನಿಂಗೆ ಎಷ್ಟು ಟೇಕ್ ಬೇಕಾದ್ರೂ ತಗೋ, ಬಟ್ ನೀಟಾಗಿ ಬರಲಿ ಅಂತ ಅಂದಿತ್ತು. ನನಗೆ ಖುಷಿ ಆಯಿತು. ಆಮೇಲೆ ಅದು ಹೇಳಿ ಪಾಪ ಮಾಡಿದ್ರು, ಚೆನ್ನಾಗಿ ಬಂತು ಅದನ್ನು. ಅದಾದಮೇಲೆ ಆ್ಯಕ್ಚುಲಿ ಸರ್ ನಾನು ಮುಂಬೈಲಿದ್ದೆ ಆಯಿತಾ. ನಾನು ಬೇರೆ ಮೂವಿನ ಕನ್ನಡಕ್ಕೆ ಡಬ್ ಅಥವಾ ಹಿಂದಿಗೆ ಡಬ್ ಮಾಡ್ಸೋಕ್ಕೆ ಹೋಗಿದ್ದೆ. ಮೇಡಮ್ ನನಗೆ ಒಬ್ಬರು ಮೇಡಮ್ ಕ್ಲೈಂಟು ಕಾಲ್ ಮಾಡಿಬಿಟ್ಟು, ನಿರಂಜನ್ ಬೇಗ ಬಾ, ಇವತ್ತೇ ಸ್ಟಾರ್ಟ್ ಆಗಬೇಕು ಮೂವಿ ಅಂತ. ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ರೈಟರ್ ವೆಂಕಟರಾವ್ ಅಂತಿದ್ದಾನೆ, ವೆಂಕಿ ಅಂತ, ಅವನ್ನ ಕಳಿಸಿದ್ದೀನಿ. ಅವ್ನು ನನಗೆ ಕಾಲು, ಅಣ್ಣ ಸಿನಿಮಾ ತೋರಿಸ್ತಿಲ್ಲ, ನನಗೆ ಸಿನಿಮಾ ತೋರಿಸ್ತಿಲ್ಲ, ಒಂದೊಂದು ಬಿಟ್ಟು ನಾನು ಡಬ್ ಮಾಡಿ ಕಳಿಸ್ಬೇಕು, ನೀವು ಸ್ಯಾಂಪಲ್ ತೊಗೋಬೇಕು ಅಂತ. ಸಿನಿಮಾ ತೋರಿಸ್ಲಿಲ್ಲ ಅಂದರೆ ಸ್ಕ್ರಿಪ್ಟ್ ಹೆಂಗೋ ಬರೀತೀಯ ಅಂತ ನಾನು. ಆಮೇಲೆ ಸ್ಕ್ರಿಪ್ಟೇ ಬೇಡ, ಪ್ರಾಂಪ್ಟ್ ಅಂತೆ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು, ಸರಿ ಮಗ ಅಲ್ಲೇ ಇರು ನೀನು, ನಾನು ಬರ್ತೀನಿ ಅಂತ. ಅದು ನಾನು ಸಂಡೇನೋ ಮಂಡೇನೋ ಹೋಗ್ಬೇಕಿತ್ತು, ಸ್ಯಾಟರ್ಡೇ ಮಾತುಕತೆ ಆಗಿತ್ತು. ಇಲ್ಲ ನಿರಂಜನ್ ಬಂದ್ಬಿಡು ಇವಾಗಲೇ, ನಾನೆಲ್ಲ ಪಕ್ಕದಲ್ಲೇ ಇದ್ದೀನಿ ಅನ್ನೋ ಥರ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಫ್ಲೈಟ್ ಇಟ್ಕೊಂಡು ಇಲ್ಲಿಗೆ ಬಂದು ಬೆಳಗ್ಗೆನೇ ಅವರಿಬ್ಬರನ್ನ ಹಾಕ್ಕೊಂಡು, ನಮ್ಮ ಫ್ರೆಂಡ್ ಇನ್ನೊಬ್ಬನ ಹಾಕ್ಕೊಂಡು ಕಾರಲ್ಲಿ ನಾನು ಚೆನ್ನೈಗೆ ಹೋದಂಗೆ ಸ್ಟಾರ್ಟ್ ಮಾಡಿಸಿದ್ವಿ ಮೂವಿ. ಅವ್ರೇನು ಮಾಡ್ತವ್ರೆ, ತಳ್ಕೊಂಬಳ್ಕೊ ಕೊಡ್ತವ್ರೆ ರೀಲು. ನಂಗೆ ಸ್ಟಾರ್ಟಿಂಗ್ ಇದೇ ಕೊಡ್ತಾಯಿಲ್ಲ. ಸರಿ ನನಗೆ ಹೆಂಗೆ ಗೊತ್ತಾಗುತ್ತೆ ಆರ್ಟಿಸ್ಟ್ನ, ನಾನು ತಿರ್ಗಾ ಅವರು ನನಗೆ ಬರೀ 3-4 ದಿನ ಇದರಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಹಿಂಗೆ ಕೊಟ್ಟರೆ ನನಗೆ ಹೆಂಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ನಾನು ಕಾಸ್ಟಿಂಗಾರ ಮಾಡಬೇಕಲ್ಲ ಹಿಂಗೆ ಅಂತ ಅಂದೆ. ಆಮೇಲೆ ಅವ್ರು ಯಾರೋ ಹೇಳಿ ಎಲ್ಲ ಇದ್ದರು, ಅವರೆಲ್ಲ ಇಲ್ಲ ಸರ್ ಇದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂದರು ಇದು ಅಂತ. ಆಮೇಲೆ ನಮ್ಗೆ ಹೋಗಿ ನಮ್ಮ ಕ್ಲೈಂಟ್ ಹತ್ರ ಮಾತಾಡಿ ತಿರ್ಗಾ ಆಮೇಲೆ ಇವ್ರದ್ದೆಲ್ಲ ಡಬ್ ಮುಗಿದ್ಮೇಲೆ ನಾನೊಂದು ಸಲ ಕೂತ್ಕೊಂಡು ನೋಡಿ ಎಲ್ಲ ಕಾಸ್ಟಿಂಗ್ ಮಾಡಿ ಮಾರನೇ ದಿನ ಎಲ್ಲನೂ ಒಂದೇ ಸಲ ಹಾಕಿ ಒಂದು 3 ಸ್ಟುಡಿಯೋ ಹೈಯರ್ ಮಾಡಿ 3 ಸ್ಟುಡಿಯೋ ತೊಗೊಂಡ್ವಿ. ಒಂದೇ ದಿನಕ್ಕೆ ಬೇಗ ಆಗಬೇಕಿತ್ತು. ಸೊ ಎಲ್ಲರನ್ನೂ ಕರೆಸ್ತೆ ಒಂದೇ ದಿನ. ಫಸ್ಟ್ ಟೈಮು ಸರ್ ನೀವು ನಂಬಲ್ಲ, ಇದು ಫಸ್ಟ್ ಟೈಮ್ ಅಷ್ಟು ಜನ ಆರ್ಟಿಸ್ಟು ಒಂದೇ ದಿನದಲ್ಲಿ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ಅಷ್ಟು ಜನ ಆರ್ಟಿಸ್ಟ್, ಒಂದು 8 ಜನ ಇದ್ರ, 8 ಜನ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದ ಬೆಂಗಳೂರಿಂದ ಆಚೆ ಹೋದ್ರೆ ಫಸ್ಟ್ ಟೈಮ್ ಅದೊಂದು ಆ ಫಿಲಮ್ ನನಗೋಸ್ಕರ ಎಲ್ಲ ಒಂದೇ ದಿನ ಬಂದಿತ್ತು. ಸೊ ಎಲ್ಲರನ್ನೂ 3 ಸ್ಟುಡಿಯೋಗೂ ಹಾಕಿ ನಾನೇನು ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಯಾರಿಗೂ. ಒಂದು ಸತಿ ನೋಡುವೆ, ನಾವು ಸ್ವಲ್ಪ ಬೇಯಿಸ್ಬೇಕು ಅಣ್ಣ ಅಂತಂದ್ರೆ ಆಯ್ತು ನಿರಂಜನ್ ಅಂತಂದ್ರೆ ಒಂದು ಸತಿ ಮಾಡಿದ ತಕ್ಷಣ ನಾನು ತಿರ್ಗಾ
ಬೇರೆ ಇನ್ನೊಂದು ಸ್ಟುಡಿಯೋಗೆ ಹೋಗೋದು. ಇನ್ನೊಂದು ಸ್ಟುಡಿಯೋಗೆ ಹೋಗುವ ಸೊ ನೀವು ಅಲ್ಲೇ 3 ಸ್ಟುಡಿಯೋದಲ್ಲಿ ಮ್ಯಾನೇಜ್ ಮಾಡಬೇಕು. ಮಾಡ್ತಿದ್ದೆ. ಆಮೇಲೆ ವೆಂಕಿ ಇದ್ದ, ಅವನು ಕನ್ನಡ ಹೇಳ್ಕೊಡ್ತಿದ್ದ. ಆಮೇಲೆ ತಮಿಳ್ ಸ್ವಲ್ಪ ಇವ್ರಿಗೆಲ್ಲ ಗೊತ್ತಿರ್ತಾರೆ, ತಮಿಳ್ ಟು ಕನ್ನಡ ಮಾಡಿ ಅಭ್ಯಾಸ ಇರ್ತದೆ. ಯಾರು ಗೊತ್ತಿಲ್ಲ ಅವ್ರಿಗೂ ಅಲ್ಲೋಗಿ ವೆಂಕಿ ಕೂತಿದ್ದ. ನಾನೇನು ಹೇಳ್ಕೊಡೋ ಇದ್ದಿರಲಿಲ್ಲ, ಯಾಕೆಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು, ಅವ್ರಿಗೆಲ್ಲ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಸಖತ್ತಾಯಿತು, ಓವರಾಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಯಿತು. ಒಂದು ದೊಡ್ಡ ಸಾಹಸನೇ ಮಾಡಿದ್ದೀರಾ. ಸೂಪರ್. ಎಲ್ಲರದು ಚೆನ್ನಾಗಿ ನಡೀತು. ವಿಜಯ್ ವಾಯ್ಸ್ ಮಾತ್ರ 2 ದಿನ ಅದ್ರಲ್ಲಿ ಕೂಗಾಡೋದಿತ್ತು, ಅರ್ಚಾಡೋದಿತ್ತು, ಸೆಂಟಿಮೆಂಟ್ ಇತ್ತು, ಸಿಕ್ಕಾಪಟ್ಟೆ ಸೆಂಟಿಮೆಂಟ್. ಪ್ರಶಾಂತ್ ಪಾಪ ನಿಂತ್ಕೊಂಡು ಒಂದೊಂದು ದಿನ ಪೂರ ನಿಂತ್ಕೊಳ್ಳುವ. ಪ್ರಶಾಂತ್ ನಿಂತ್ಕೊಂಡು ಪಾಪ ಅವನು ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನೇ ನಿದ್ದೆ ಬಂದು ನಿಜ ಹೊಟ್ಟಾಗ್ಬಿಟ್ಟು ಇದಕ್ಕಾಗದೆ ಪಾಪ. ಸೇಮ್ ಅವ್ರದ್ದು ಬೇರೆ ಮಧ್ಯದಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಸರ್, ಬೇಡ ಪ್ರಶಾಂತ್ ವಾಯ್ಸ್ ಅಂತ ಬಂದುಬಿಟ್ಟಿತ್ತು. ಸಂತೋಷ್ ವಾಯ್ಸ್ ಹಾಕೋಣ, ಸೊ ಬೇಸ್ ಇದೆ ಅವ್ರದ್ದು, ಈಗ ಏಜ್ ಆಗಿದೆ ಅಲ್ಲ, ಬೇಸ್ ಇದೆ, ಸೊ ಇವ್ನು ಬೇಸ್ ಇಲ್ಲ ಅಂತ ಒಂದು ಬಂತು. ಅಯ್ಯೋ, ನಾನು ಬೇರೆ ಟಿಕೆಟ್ ಹಾಕ್ಬಿಟ್ಟು ಬನ್ನಿ ಅಂದ್ಬಿಟ್ಟಿದ್ದೀನಿ, ಅರ್ಧ ದಾರಿಲಿ ಬರ್ತಾವ್ರೆ. ನಾನು ಅಂದೆ ಇವ್ರದ್ದು ವಾಯ್ಸು ಇವ್ರದ್ದು ಇಲ್ದೇ ನೋಡೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ಸಂತೋಷ್ ಅವರು ಹೇಳಿದ್ರು, ಬೇಡ ನನ್ನ ವಾಯ್ಸು ಅಶಾಂತನೇ ಚೆನ್ನಾಗಿ ಮಾಡ್ತಾನೆ ಅದಕ್ಕೆ ಅಂತ. ಸರಿ, ನಾನು ಆಮೇಲೆ ತಿರ್ಗಾ ಹೋಗಿ ತುಂಬ ಪ್ರಾಬ್ಲಮ್ ಮಾಡಿದ್ರು ಸರ್ 2 ದಿನ ಮಾತ್ರ. ನನಗೆ ಒಂಥರ ಟೆನ್ಷನಿಗೆ ಹಾಕ್ಬಿಟ್ರು ಇಬ್ರು. ಆಮೇಲೆ ತಿರ್ಗಾ ಅವ್ನು ಬಂದು ಒಂದು ಸೆಂಟಿಮೆಂಟ್ ಡೈಲಾಗ್ ಬೇಸಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ ಪ್ರಶಾಂತ್ ಮಾಡ್ತಾನೆ ಬೇಸು ಇದೆ ಒಂದು ಅಂತ. ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಒಂದು 12-13 ಫಿಲಮ್ ಮಾಡಿದ್ದಾನೆ, ನಂದೇ ಮಾಡಿದ್ದಾನೆ. ಆಮೇಲೆ ಬೀಸ್ಟ್ ಮಾಸ್ಟರ್ ಕೂಡ ಅವರೇ ಮಾಡಿದ್ದು. ಸೊ ನಾನು ಹೇಳ್ತಾ ಇದ್ದೀನಿ, ಅವ್ನಿಗೆ ಮೊಬೈಲ್ ತೋರಿಸ್ತೀನಿ, ಅವ್ನು ರೆಡಿನೇ ಇಲ್ಲ ನೋಡೋಕ್ಕೆ. ಹೇಳಿ ಅವರು ರೆಡಿನೇ ಇಲ್ಲ ಸರ್, ಹಿಂಗೆ ತೋರಿಸಿದ್ರೆ ಸಾಕು ಸರ್ ಅಂತ ಹಿಂಗೆ ಅಂತಾನೆ. ನಾನು ಏನಪ್ಪ ಈ ಥರ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡು ಕೊನೆಗೆ ಬಂದು ಅವನು ಒಂದು ವಾಯ್ಸ್ ನನಗೆ ಹೇಳಕ್ಕೆ ಆಗ್ತಿಲ್ಲ ಅವನಿಗೆ, ಪ್ರಶಾಂತ್ಗೆ ಏನಾದ್ರು ಚೇಂಜ್ ಮಾಡ್ಬೋದೇನೋ ಅಂತ. ಪಾಪ ಬಂದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಸರ್ ಅಂತ ಕೇಳಿದೆ. ಅವ್ರು ಕೊಟ್ಟಿದ್ಮೇಲೆ ಅವ್ನು ಹೇಳಿ ಜಮೀರ್ ಖಾನ್ ಆಡ್ದಂಗೆ ಆಡ್ತಾಯಿದ್ರು. ಸೂಪರ್. ನಾನು ಓಕೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಸ್ಟಾರ್ಟ್ ಮಾಡಿದಾಗ ಟೂ ಡೇಸ್ ತೊಗೊಂಡ್ವಿ, ಸೂಪರಾಗಿ ಮಾಡ್ಕೊ. ಅವ್ರದ್ದೇ 2 ಡೇಸ್ ಆಗಿದ್ದು. ಸೊ ಒಟ್ಟಾರೆಯಾಗಿ ಇಡೀ ಸಿನಿಮಾ ತುಂಬ ಶ್ರಮ ಹಾಕಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳಿದ್ದೀನಿ. ಸೊ ಸಿನಿಮಾ ಥಿಯೇಟ್ರಲ್ಲಿ ಕನ್ನಡದಲ್ಲಿ ಬಿಡುಗಡೆ ಆಗ್ತಾಯಿದೆ. ತಾವೆಲ್ಲ ಹೋಗಿ ನಮ್ಮ ನೋಡುಗರು ಹೋಗಿ ನೋಡ್ಬೋದು. ತಮ್ಮ ಅನಿಸಿಕೆಗಳನ್ನು ನಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿರಂಜನ್ ಅವರಿಗೂ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ತಿಳಿಸ್ಬೋದು. ಸೊ ನಿರಂಜನ್, ಈಗ ನೀವು ಒಂದು ಲಿಯೋ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ಒಂದು ದೊಡ್ಡ ಸಾಹಸ ಮಾಡಿದ್ದೇನೆ ಹೇಳಿದ್ರಿ. ಹೀಗೆ ಒಂದು ಸಿನಿಮಾ ಡಬ್ ಮಾಡಬೇಕಾದ್ರೆ, ಅದು ಡಬ್ ಆಗಬೇಕಾದ್ರೆ ಡಬ್ಬಿಂಗನ್ನು ಅದರ ಸಾರಥ್ಯನ ವಹಿಸ್ಕೊಂಡಾಗ ನಮಗಿಂಥ ಸವಾಲುಗಳು ಸಾವಿರಾರು ಬರ್ತಾ ಇರುತ್ತೆ. ಸೊ ಅಂಥ ಸವಾಲುಗಳಲ್ಲಿ ಅದರಲ್ಲಿ ನಮಗೆ ಆರ್ಟಿಸ್ಟ್ ಸವಾಲಿರ್ಬೋದು, ಅಥವಾ ಬಜೆಟ್, ಎಷ್ಟೋ ಸಲ ಬಜೆಟ್, ಇನ್ನು ಕೆಲವು ಟೈಮು 5 ದಿವಸದಲ್ಲಿ ಮಾಡಿಕೊಡಿ, 4 ದಿವಸದಲ್ಲಿ ಮಾಡಿಕೊಡಿ, ಅಥವಾ ತುಂಬ ಕಡಿಮೆ ಟೈಮ್ ಇರುತ್ತೆ. ಇಂಥ ಸಾಕಷ್ಟು ಸವಾಲುಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಅಂದರೆ ಯಾವ ರೀತಿ ಸವಾಲುಗಳು ಬರುತ್ತೆ, ಅದನ್ನು ಹೇಗೆ ಎದುರಿಸ್ತಾ ಹೋಗ್ತೀರಾ? ಸರ್, ನನಗೆ ಈ ಟೈಮ್ ಹೇಳಿರ್ತಾರೆ, ಆ ಟೈಮಲ್ಲಿ ಮುಗಿಸ್ಬೇಕು ಅಂತ ಇರುತ್ತೆ. ಸೊ ನಾನು ಫಸ್ಟೇ ಯಾವ ಟೈಮ್ ಹೇಳಿರ್ತಾರೆ ಆ ಟೈಮ್ಗೆಲ್ಲ ಕಾಲ್ ಮಾಡಿ ಆರ್ಟಿಸ್ಟ್ ಹತ್ರ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಅದೆಲ್ಲ ಆದಮೇಲೆ ಒಂದೊಂದು ಸಲ ಏನಾಗ್ಬಿಡುತ್ತೆ, ಒಂದೊಂದು ಮೂವಿಗಳು ಏನೋ ತಪ್ಪಾಗಿರುತ್ತೆ. ಒಂದು ವ್ಯವಸ್ಥೆ ಏನೋ ಇರುತ್ತೆ, ಅದು ನಾವು ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ. ಅದನ್ನು ಒಂದು ಸಲ ಏನು ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ, ಟ್ವಿಟ್ ಮಾಡ್ತಾರೆ, ಮತ್ತು ಇದೆಲ್ಲ ಮಾಡ್ತಾರೆ. ಪ್ರಾಬ್ಲಮ್ ಏನಾಗೈತೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆ ಏನಿದೆ ಅಂತ. ಸೊ ಅದನ್ನೇ ಹೇಳೋಕ್ಕೆ ಅಂತ ಹೇಳಿತ್ತು, ಅವ್ರಿಗೆ ಗೊತ್ತಾಗಲಿ ನಾವೇನು ಮಾಡ್ತಿದ್ದೀವಿ ಅಂತ. ಇನ್ನೊಂದು ಸಲ ಇನ್ನೊಬ್ಬರು ಏನೋ ಟ್ವೀಟ್ ಇದು ಮಾಡ್ತಾನೆ, ಏನೋ ಕಮೆಂಟ್ ಆಗ್ತಾನೆ, ರಿಪೀಟ್ ಇದೆ ವಾಯ್ಸಸ್ ಅಂತ. ಸೊ ಅವ್ರಿಗೆ ಹೇಳ್ತಿದ್ದೀನಿ, ಅವ್ರಿಗೆ ಗೊತ್ತಾಗಲಿ ನಮ್ಮ ಪರಿಸ್ಥಿತಿ ಏನಿದೆ, ನಾವು ಹೆಂಗೆ ಮಾಡ್ತೀವಿ ಅಂತ. ಒಂದೊಂದು ಸಲ ನಮ್ಗೆ ಟೈಮ್ ಕೊಡೋಲ್ಲ, ನಾವು ಆಲ್ರೆಡಿ ಕಳಿಸಿರ್ತೀವಿ, ಸರಿನಾ, ಇದು ಬೇಡ, ಕ್ಯಾನ್ಸಲ್ ಮಾಡಿಬಿಡಿ ಈ ವರ್ಡು, ಏನೋ ಒಂದು ಇರುತ್ತೆ. ತಮಿಳಲ್ಲಿ ಒಂದೇ ವರ್ಡ್, ಅದು ಕನ್ನಡದಲ್ಲಿ ಅದು ತುಂಬ ಏನೇನೋ ಕನೆಕ್ಟ್ ಆಗಿಬಿಡುತ್ತೆ ಅದಕ್ಕೆಲ್ಲ. ಸೊ ನಾವೇನು ಮಾಡ್ತೀವಿ, ನಾನು ಸ್ಕ್ರಿಪ್ಟ್ ರೈಟರ್ ಕಳ್ಸೋರು, ಅವ್ನು ಹುಡ್ಕೋ ಅಷ್ಟರಲ್ಲಿ ಟೈಮ್ ಇಲ್ಲ, ಫೋನ್ ಮಾಡ್ತಿರ್ತಾರೆ, ನಿರಂಜನ್ ಬೇಗ ಕಳಿಸು. ಸೊ ಅದ್ರದ್ದು ರಿಲೇಟೆಡ್ ಏನಿರುತ್ತದೆ ಅದನ್ನು ಮಾಡಿ ಕಳಿಸಿರ್ತೀನಿ. ಅದು ಒಂದು ಆ ವರ್ಡು ಸಿನಿಮಾ ಮೇಲೆ ಅಂತಿರುತ್ತೆ, ಬಟ್ ನನಗೆ ಇಲ್ಲಿ ಮಾಡೋಕ್ಕಾಗಲ್ಲ ಅದನ್ನು. ಅದೆಲ್ಲ ಮಾಡ್ತೋದ್ರೆ ನಮ್ಮನೆ ಹತ್ರ ಬಂದು ನಿಂತಿರ್ತಾರೆ ಬೇರೆಯವರೆಲ್ಲ. ಸೊ ಅದು ಆಮೇಲೆ ಇನ್ನೊಂದು ರಿಪೀಟೆಡ್ ವಾಯ್ಸು ಅಂತ ಕಮೆಂಟ್ ಆಗ್ತಾರೆ. ಅದು ಬಜೆಟ್ ವೈಸ್ ಇರುತ್ತೆ ಸರ್, ಬಜೆಟ್ ಇರುತ್ತೆ, ನಿಮಗೂ ಗೊತ್ತು ಏನಿರುತ್ತೆ ಮ್ಯಾಟ್ರು ಅಂತ.
ಬಜೆಟ್ ಮೇಲೆ ನಾನು ಮಾಡ್ಬೋದು. ಯೂಟ್ಯೂಬ್ ಕಂಟೆಂಟು ಒಂದು ಬಜೆಟ್ ಇರುತ್ತೆ, OTT ಕಂಟೆಂಟ್ ಒಂದು ಬಜೆಟ್ ಇರುತ್ತೆ, ಥಿಯೇಟ್ರಿಕಲ್ ಒಂದು ಬಜೆಟ್ ಇರುತ್ತೆ. ಸೊ ಯೂಟ್ಯೂಬ್ ಮತ್ತು OTT ಥಿಯೇಟ್ರಿಕಲ್ ಅಂತ ಬಂದಾಗ ಬೇರೆ ಬೇರೆ ಬಜೆಟ್ ಇರೋದ್ರಿಂದ ಸೊ ನಾವು ಬಜೆಟ್ನು ಎಲ್ಲ ಫ್ರೀಯಾಗಿ ಮಾಡ್ಕೊಡೋಕ್ಕಾಗಲ್ಲ. ನಮ್ಮನ್ನು ನಂಬ್ಕೊಂಡು 4 ಜನ 5 ಜನ ಇಂಜಿನಿಯರ್ಸ್ ಇರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇದೆ, ನನಗೂ ಫ್ಯಾಮಿಲಿ ಇದೆ. ಆರ್ಟಿಸ್ಟ್ಗಳಿಗೂ ಪೇ ಮಾಡಬೇಕು. ಒಂದೊಂದು ಫಿಲಮಲ್ಲಿ ನಮ್ಗೆ ₹1 ಸಿಗೋಲ್ಲ. 5 ಸಾಂಗ್ ಮೇಲೆ ಇನ್ನೊಂದು 5 ಸಾಂಗ್ 10 ಸಾಂಗ್ ಬಂತು ಅಂದರೆ ಅದೂ ಸಿಗೋಲ್ಲ. ನಿನ್ಗೆ ಇಷ್ಟು ಕೊಟ್ಟಿದ್ದು ನೀನು ಇಷ್ಟಲ್ಲಿ ಮಾಡಪ್ಪ ಅಂತ ಹೇಳ್ತಾರೆ. ಸೊ ನಾನೇನು ಮಾಡಬೇಕು, ರಿಪೀಟ್ ವಾಯ್ಸ್ ಹಾಕ್ಲೇಬೇಕು. ಬಜೆಟ್ ಸಿಕ್ಕಿದ್ರೆ ಯಾರು ಸರ್ ರಿಪೀಟ್ ವಾಯ್ಸ್ ಹಾಕ್ತಾರೆ? ಸೊ ನಾನಂತೂ ಫ್ರೀ ಮಾಡ್ಕೊಳ್ಳೋಷ್ಟು ಇದಿಲ್ಲ. ಸೊ ನನಗೇನು ಬೇಕು ನಾನು ಹಿಡ್ಕೊಂಡು ಇನ್ನು ಮಿಕ್ಕಿದ್ರಲ್ಲಿ ಏನು ಮಾಡ್ಬೋದು ಮಾಡ್ತೀನಿ. ಅದನ್ನು ಅವ್ರಿಗೆ ಹೇಳ್ಬೇಕು ಏನು ನಡೆಯುತ್ತೆ ಅಂತ. ಒಂದು ಇದು ನಮ್ಮದು ಪ್ರಾಬ್ಲಮ್ ಇರುತ್ತೆ. ಬಜೆಟ್ ಇರುತ್ತೆ, ಬಜೆಟ್ ಕೊಟ್ಟಾಗ ರಿಪೀಟ್ ಮಾಡಲೇಬೇಕು. ಜಾಸ್ತಿ ಕೊಟ್ಟರೆ ಯಾರು ರಿಪೀಟ್ ಮಾಡ್ತಾರೆ? ಬಟ್ ಆ ರಿಪೀಟ್ ಮಾಡೋದ್ರಲ್ಲೂ ಕ್ವಾಲಿಟಿನೇ ಇರುತ್ತೆ. ವ್ಯೂಸ್ ಹೋಗ್ತಿದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಿದೆ. ಕನ್ನಡ, ಮಲಯಾಳಂ ಟು ಕನ್ನಡ ಯೂಟ್ಯೂಬ್ ಮೂವೀಸು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಿದೆ. ಚಿಕ್ಕ ಬಿಟ್ಟು ಒಂದು 2 ಮಿನಿಟ್ಸು 1 ಮಿನಿಟ್ಸ್ ಎಲ್ಲ ಮಿಲಿಯನ್ ಗಟ್ಟಲೆ ಹೋಗುತ್ತೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲೆಲ್ಲ. ನಮ್ಮ ಆರ್ಟಿಸ್ಟ್ಗಳ ತೋರಿಸ್ತಾರೆ ನನಗೇನೇನು ಅಂತ. ಸೊ ಅವ್ರಿಗೆ ಗೊತ್ತಾಗಲಿ, ಇದು ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಪಾಪ ಗೊತ್ತಿಲ್ಲ ನಾವೇನು ಮಾಡ್ತಾಯಿದ್ದೀವಿ, ನಾವು ಏನು ಪ್ರಾಬ್ಲಮಲ್ಲಿ ಇರ್ತೀವಿ ಅಂತ. ಸೊ ಅಷ್ಟು ಹೇಳೋದಕ್ಕೆ ಅಂತ ನಾನು ಎಷ್ಟೋ ಸಲ ಕಮೆಂಟ್ಗಳಿಂದ ನಮಗೂ ಒಂದಷ್ಟು ಕಲಿಕೆನೂ ಇರುತ್ತೆ. ಅಂದರೆ ನಾವು ಹಾಂ ಸರ್, ನಾನು ನಮ್ಗೆ ಹೇಳ್ದಾಗ ತಿದ್ಕೋತೀವಿ ನಾವೆಲ್ಲ. ಈ ಥರ ಆಗಿದೆ, ಇದು ತಪ್ಪು, ಹಂಗೆ ಅಂತ. ಎಷ್ಟೊಂದು ಮೂವೀಸು ದೊಡ್ಡ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ, ನಮ್ಗೆ ಮ್ಯಾಟ್ರೇ ಗೊತ್ತಿರಲ್ಲ. ಆ ಲವ್ ಟುಡೇ ಅಂತ ಎಷ್ಟು ವೈರಲ್ ಆಗಿದೆ. ಮತ್ತು ನಾಮಹಾನು ಮತ್ತು ಇದು ಆಲ್ಮೋಸ್ಟ್ ವಿಜಯ್ ಫಿಲಮ್ಸು ಸರ್. ಸ್ಟಾರ್ಟಿಂಗ್ ವಿಜಯ್ ಫಿಲಮ್ಸು ಸರ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ನಾನೇ ಮಾಡಿದ್ದೆ ಒಂದು 3-4 ಮೂವಿ ಬಿಟ್ಟರೆ. ಲಿಯೋ ಅದು ಈ ಪ್ರೆಸೆಂಟ್ ನಿಂತಿದ್ದೀನಿ. ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೆ ಅವ್ರ ಮೂವಿಯಿಂದ, ಯಾವುದು ಸರ್ಕಾರ ಅಂತ ಮೂವಿ. ಮೆರ್ಸೆಲ್ ಬಂತು ನೆಕ್ಸ್ಟು. ಮೆರ್ಸೆಲ್ ಸ್ವಲ್ಪ ಹೆಸರಾಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಗದೇ ಇರೋ ಆರ್ಟಿಸ್ಟ್ ಇದ್ರೂ ಕೂಡ ಅವರು ನಿರಂಜನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಮೂವಿ ಅಂತ ಹಿಡಿದು ಉಂಟು. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಅದನ್ನು. ಅದರಿಂದನೇ ಸ್ವಲ್ಪ ಮೂವಿಂಗಲ್ಲಿ ಅದೇ ಪ್ರಾಜೆಕ್ಟ್ಸ್ ಬಂತು ಇಲ್ಲಿ. ಸೊ ನೀವು ಹೇಳೋದು ಅಂದರೆ ಡಬ್ಬಿಂಗ್ನ ದೊಡ್ಡ ಸವಾಲಲ್ಲಿ ಮೊದಲನೇದಾಗಿ ನಮಗೆ ಟೈಮ್ ಲಿಮಿಟ್ ತುಂಬ ಕಡಿಮೆ ಇರುತ್ತೆ. ಕೆಲವು ಸೂಕ್ಷ್ಮ ವಿಷಯಗಳು ಅಂದರೆ ತಮಿಳಲ್ಲಿ ಯಾವುದೋ ಒಂದು ಸಿನಿಮಾ ಇರುತ್ತೆ, ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಏನೋ ಒಂದು ಡೈಲಾಗ್ ತುಂಬ ಸೂಕ್ಷ್ಮವಾಗಿರುತ್ತೆ, ಅಲ್ಲಿ ಪರಿಸರಕ್ಕೆ ಅದು ಸರಿ ಅನಿಸುತ್ತೆ. ಆದರೆ ಕನ್ನಡದ ಪರಿಸರಕ್ಕೆ ಬಂದಾಗ ಅದು ತುಂಬ ತೊಂದರೆ, ತುಂಬ ಜನರಿಗೆ ಹರ್ಟ್ ಆಗುವಂಥ ಡೈಲಾಗ್ಗಳಿರುತ್ತೆ ಅಥವಾ ಅದು ಪದಗಳಿರುತ್ತೆ. ಅವುಗಳನ್ನ ಯೋಚನೆ ಮಾಡಕ್ಕೆ ಬೇಕಾಗಿರುವಂಥ ಒಂದಷ್ಟು ಸಮಯ ಅಥವಾ ಕಾಲಾವಕಾಶ ನಮ್ಮಲ್ಲಿ ಇರಲ್ಲ. ಹಾಗಾಗಿ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಡೈಲಾಗ್ಗಳನ್ನು ಕೊಡೋಕ್ಕಾಗಲ್ಲ. ಯಾಕಂದ್ರೆ 5 ದಿವಸದಲ್ಲಿ ಮಾಡ್ಕೊಡೋದು ನಮಗೆ ಬರೆಯೋದಕ್ಕೆ 3 ದಿವಸ ಬೇಕಾಗುತ್ತೆ. ಇಡೀ ಸಿನಿಮಾನ ಬರೆಯೋದಕ್ಕೆ 3 ದಿವಸ. ಅದಲ್ದೇ ಹಿಂಗೆ ಕಳಿಸಿ ಫ್ರಾಕ್ಷನ್ ಸೆಕೆಂಡ್ಸ್ ಕಾಲು ನಿರಂಜನ್ ಆಯ್ತಾ ಈ ಒಂದು ಟೈಮ್ ಪ್ರೆಷರ್ ತುಂಬಾ ಇರುತ್ತೆ. ಅವಾಗ ನಾವು ಹೆಚ್ಚು ಕ್ರಿಯೇಟಿವ್ ಆಗಿರ್ಬೇಕಾಗತ್ತೆ. ಆಗ ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಸೊ ಅದನ್ನು ನಮ್ಮ ಜನ ಏನೋ ಪಾಪ ಒಪ್ಕೊಂಡು ಕೆಲವು ಕಡೆ ತಪ್ಪಾಗಿದೆ ಅಂತ ಹೇಳ್ತಾರೆ, ನಾವು ಅದನ್ನು ತಿದ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಹೌದು ಸರ್, ಅದೇ. ಸೊ ಈಗ ನಾವು ಆರ್ಟಿಸ್ಟ್ಗಳು ನಾವು ಸುಮಾರು ಒಂದು 3-4 ವರ್ಷದ ಹಿಂದೆ ಡಬ್ಬಿಂಗ್ ಶುರುವಾದಾಗ ಕಲಾವಿದರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ಲಿಮಿಟೆಡ್ ಇತ್ತು. ಪ್ರಾಜೆಕ್ಟ್ಗಳು ಕಡಿಮೆ ಇತ್ತು ಅದಕ್ಕೆ ತಕ್ಕ ಹಾಗೆ. ಆದರೆ 2019ರಿಂದ ಈಚೆ ಸಾಕಷ್ಟು ಪ್ರಾಜೆಕ್ಟ್ಗಳು, ವೆಬ್ ಸೀರೀಸ್ ಆಗಲಿ, ಸೀರಿಯಲ್ ಆಗಲಿ, ಸಿನಿಮಾಗಳಾಗಲಿ ಬರ್ತಾ ಇದೆ. ಸೊ ಅದಕ್ಕೆ ತಕ್ಕಾಗಿ ಆರ್ಟಿಸ್ಟ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗಬೇಕು. ಸೊ ಅದಾಗಿದೆಯಾ? ನಿಮ್ಗೆ ಏನು ಅನಿಸುತ್ತೆ? ಇಲ್ಲ ಸರ್, ನಂದರಲ್ಲಿ ಯಾರು ಇದ್ದಾರೆ ಅವರೇ ಮಾಡ್ತಿದ್ದಾರೆ. ನನಗೆ ಆರ್ಟಿಸ್ಟನ್ನು ಇದುವರೆಗೂ ಕಾಣಿಸೂ ಇಲ್ಲ. ಆಮೇಲೆ ಒಂದೊಂದು ಸಲ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾನು ಹೇಳಿರ್ತೀನಿ, ವಾಯ್ಸ್ ಸ್ಯಾಂಪಲ್ಸ್ ಇದ್ದರೆ ವಾಟ್ಸಪ್ ಮಾಡಿ ನನಗೆ ಅಂತ ಅಂದ್ಬಿಟ್ಟು. ನಾನು ಅವಾಗ ತಿರ್ಗಾ ಏನೋ ಫೋನ್ ಬರುತ್ತೆ, ನಾನು ಅಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ, ಮರ್ಸ್ಕೊಬಿಟ್ಟಿರ್ತೀನಿ. ಅದೇ ಲಾಸ್ಟ್ ಅವರು ತಿರ್ಗಾ ಕಾಲ್ ಮಾಡೋಲ್ಲ ನನಗೆ. ಆಮೇಲೆ ಆರ್ಟಿಸ್ಟ್ಗಳು ಕಮ್ಮಿ ಇದ್ದಾರೆ ಸರ್. ಅವರವರೇ ನಮಗೆ ಕ್ಲೈಂಟ್ಸ್ ಎಲ್ಲ ಹೇಳ್ತಾರೆ, ಬರೀ ಇವರೇ ಮಾಡಿಸ್ತೀಯ, ಇವರೇ ಇದ್ದಾರೆ. ಆಮೇಲೆ ಇವರೇ ಇವಾಗ ನಾವಿರೋ ಬ್ಯುಸಿಗೆ, ನಾವೀಗ ಅವ್ರು ಕೊಡೋ ಟೈಮ್ ಲಿಮಿಟಿಗೆ ಹೊಸಬ್ರನ್ನ ಕರೆಸಿ ಹೇಳ್ಕೊಟ್ಟು ಮಾಡೋಷ್ಟು ಟೈಮ್ ಇಲ್ಲ. ಸೊ ಅದು ಪ್ರಾಬ್ಲಮ್. ಸೊ ಅದಕ್ಕೇನು ಮಾಡ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ನೇ ಕರೆಸಿ ಮಾಡಿಸೋ ಒಂದು ಇದು ಮಾಡ್ತೀವಿ. ಟೈಮ್ ಕೊಟ್ಟರೆ ಓಕೆ ಸರ್. ಒಂದು 10 ಡೇಸ್ ಕೊಟ್ಟರೆ 10 ಡೇಸ್ ಕೊಟ್ಟರು ನಮಗೂ ವರ್ಕೌಟ್ ಆಗಲ್ಲ ಆ್ಯಕ್ಚುಲಿ. ಏನೋ ಮಾಡ್ಬೋದು. ಈಗ ಕರೆಸಿ ಕುಣಿಸಿ ಹೇಳ್ಕೊಟ್ಟು ಮಾಡಿಸೋಷ್ಟು ಟೈಮ್ ಇಲ್ಲ. ಬೇಗ ಮುಗಿಸಿ ಕಳಿಸ್ಬೇಕು. ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಅಂತಂದರೆ ನಾನು ಬೇಗ ಮಾಡಿ ಕಳಿಸ್ಬೇಕು. ಆರ್ಟಿಸ್ಟ್ ಇಲ್ಲ, ಯಾರಾದರೂ ಚೆನ್ನಾಗಿ ಮಾಡೋರಿದ್ದರೆ ಖಂಡಿತ ನಿರಂಜನ ಸಂಪರ್ಕ ಆರ್ಟಿಸ್ಟ್ಗಳು ಜಾಸ್ತಿ ಬೇಕು ಅಂತ ನಿರಂಜನ್ ಹೇಳ್ತಾ ಇದ್ದಾರೆ. ಅವರಿಗೆ ಅಂದರೆ
ಶುರುವಾದಾಗ್ಲಿಂದ ಇಲ್ಲಿವರೆಗೂ ಒಂದೇ ತಂಡದ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗಿ ಆರ್ಟಿಸ್ಟ್ಗಳ ಸಂಖ್ಯೆ ಜಾಸ್ತಿ ಬೇಕು, ಯಾಕಂದರೆ ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಕಾಲ್ ಮಾಡ್ತಾರೆ ಸರ್, ಬಟ್ ಕಾಲ್ ಮಾಡಿ ಯಾರೋ ಒಂದಿಬ್ರು 3 ಜನ ಮಾಡ್ತಾರೆ. ಬಟ್ ಒಂದ್ಸಲ ಬಂದು ಏನಾದ್ರು ಓಕೆ ಅನ್ಸಿದ್ರೆ ಬ್ಯಾಕ್ ಟು ಬ್ಯಾಕ್ ಅವರು ಮಾಡ್ತಿರ್ತಾರೆ. ಅದೇ ಒಂದ್ಸಲ ಹಿಂಗೆ ಕಾಲ್ ಮಾಡಿ ಹಿಂಗೆ ಕಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಕಳ್ಸಿದ್ರೆ ಮುಗೀತು. ಇನ್ನೊಂದ್ಸಲ ಕಾಲು ಮಾಡಿದ್ರೆ ನಮಗೂ ಹುಡ್ಕೋಕ್ಕೂ ಆಗಲ್ಲ, ಅದು ಪ್ರಾಬ್ಲಮ್. ಸೊ ಹಾಗಾಗಿ ಹೊಸಬ್ರು ಯಾರೇ ಡಬ್ಬಿಂಗಿಗೆ ಆಪರ್ಚುನಿಟಿಗಳನ್ನು ನೋಡ್ತಾ ಇದ್ದರೆ, ಅವಕಾಶಗಳು ಬೇಕು ಅಂತ ಇದ್ದರೆ, ಒಂದು ಮೊದಲನೇದಾಗಿ ಅವರ ಒಂದು ವಾಯ್ಸ್ ಸ್ಯಾಂಪಲ್ನ ಎಲ್ಲಾದರೂ ಪ್ರಿಪೇರ್ ಮಾಡಿ ಇಟ್ಕೊಳೋದು ಒಳ್ಳೆಯದು. ಅದನ್ನು ವಾಟ್ಸಪ್ ಮಾಡಿ ಒಂದು ನೀಟ್ ಪ್ರೊಫೈಲು, ಎಲ್ಲಿದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ. ನಮಗೆ ಎಷ್ಟೋ ಸಲ ಆ ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಎಲ್ಲಿ ಸ್ಟುಡಿಯೋ ಇರುತ್ತೋ ಅದರ ಸುತ್ತಮುತ್ತಲಿನ ಏರಿಯಾ ಆದರೆ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ದೂರದವರಾಗಿದ್ದರೂ ತೊಗೊಳ್ಳಲ್ಲ ಅಂತೇನಿಲ್ಲ, ಯಾಕಂದರೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಬೇಕು ಅಂದಾಗ ಅದು ನಾವು ಖಂಡಿತ ತೊಗೊಳ್ತೀವಿ. ಸೊ ಅವರು ಒಂದು ಪ್ರೊಫೈಲ್, ಡಬ್ಬಿಂಗ್ ವಿಷಯದಲ್ಲಿ ಒಂದು ಪ್ರೊಫೈಲು, ಮತ್ತು ಅವರ ಇಂಟ್ರೆಸ್ಟ್ಗಳು ಏನು, ಸಿನಿಮಾ ನೋಡ್ತಾರಾ, ಸಿನಿಮಾದ ಒಂದು ಕನೆಕ್ಟ್ ಇದೆಯಾ ಅಥವಾ ಧಾರಾವಾಹಿಗಳ ಕನೆಕ್ಟ್ ಇದೆಯಾ ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಒಂದು ವಾಯ್ಸ್ ಸ್ಯಾಂಪಲ್, ಮತ್ತು 2-3 ವಾಯ್ಸ್ ಸ್ಯಾಂಪಲ್ಗಳನ್ನು ವಾಟ್ಸಪ್ ಮಾಡಿ ಅಲ್ಲೇ ಬಿಡಬೇಡಿ. ನಿರಂಜನ್ ಹೇಳಿದಾಗೆ ಫಾಲೋ ಅಪ್ ಮಾಡಿ, ಯಾಕಂದರೆ ಯಾವುದೋ ಕೆಲಸದ ಮಧ್ಯದಲ್ಲಿ ಇರ್ತಾರೆ, ಅವಾಗ ಅವರು ಮರ್ತು ಬಿಡೋ ಸಾಧ್ಯತೆ ಇರುತ್ತೆ, ಮತ್ತು ವಾಟ್ಸಪ್ ಮೆಸೇಜ್ಗಳು ಕೆಳಗಡೆ ಹೋದಾಗ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು 2-3 ಸಲ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತ ಅವಕಾಶಗಳು ಸಿಗುತ್ತೆ. ಹೊಸ ಕಲಾವಿದರಿಗೆ ಅವಕಾಶ ಇದೆ, ಹೊಸ ಕಲಾವಿದರು ಬರಬೇಕು, ಇನ್ನೂ ಬೇಕಿದೆ ಅನ್ನೋದು ನಮ್ಮ ಅನಿಸಿಕೆ. ಸೊ ನಿರಂಜನ್, ಲಿಯೋ ಸಿನಿಮಾದ ಜೊತೆ ವಿಜಯ್ ಅವರ ನೀವು ಮರ್ಸಲ್ ಮತ್ತು ಸರ್ಕಾರ ಕೂಡ ಡಬ್ ಮಾಡಿದ್ರಿ, ನೀವೇ ವಿಜಯ್ ಅವರ ಸಿನಿಮಾ ಡಬ್ ಮಾಡಿದ್ದು. ಅದು ಬಿಟ್ಟು ಬೇರೆಲ್ಲ ರೀಸೆಂಟಾಗಿ ನನಗೆ ಗೊತ್ತು 1000 ಸಿನಿಮಾಗಳಿದೆ ಅಂತ. ರೀಸೆಂಟಾಗಿ ಯಾವೆಲ್ಲ ಸಿನಿಮಾಗಳು ಡಬ್? ಸರ್ ಅದೇ ಅಣ್ಣ, ತುಂಬ ಫಿಲಮ್ಸ್ ಮಾಡಿದ್ದೀನಿ, ನನಗೂ ಗ್ಯಾಪ್ನೇ ಇಲ್ಲ. ನಂದು ಪೇಜ್ ಇದೆ, ಸ್ವಲ್ಪ ಓದ್ಬಿಡ್ತೀನಿ. ಸೊ ನಮ್ಮ ನೋಡುಗರಿಗೂ ಗೊತ್ತಾಗಲಿ ಯಾವ ಸಿನಿಮಾಗಳು ಅಂತ. ಹೀರೋ ಅಂತ ಈಗ ರೀಸೆಂಟಾಗಿ ಮಾಡಿದೆ, ಮತ್ತು ಟೀಸ್ಮಾರ್ ಖಾನ್ ಅಂತ ಕಮಾಂಡೋ ಅಂತ ಅಂದ್ಬಿಟ್ಟು ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ. ಮಾರ್ಕ್ ಆ್ಯಂಟೋನಿ, ಅದು ಬ್ಲಾಕ್ ಬಸ್ಟರ್ ತಮಿಳ್. ಮಾರ್ಕ್ ಆ್ಯಂಟೋನಿ ಅಂತ. ಮತ್ತು ಕಿಕ್ ಅದು ಬಂದು ನಮ್ಮ ಗಣೇಶ್ ಅವ್ರದ್ದು ಮೂವಿ ರೀಮೇಕ್, ಓಕೆ, ಅದು ಮಾಡಿದ್ದೀನಿ. ಮತ್ತು ನಾಮನ್ನನ್ ಮಾಡಿದ್ದೀನಿ, ಧ್ರುವ ನಕ್ಷತ್ರಂ ಇವ್ರದ್ದು ವಿಕ್ರಮ್ದು. ಮತ್ತು ಗುಡ್ ನೈಟ್ ಅಂತ ಒಂದು ಮೂವಿ ಮಾಡಿದ್ದೀನಿ, ಗುಡ್ ನೈಟ್ ಅಂತ. ಮತ್ತು ಇದು ಮೇಯ್ನಾಗಿ ಇದು ಪಿಚ್ಚಕಾರಂಟು ಭಿಕ್ಷುಕಟ್ಟು ಸುದೀಪ್ ಸರ್ ಅವರೇ ಟ್ವೀಟ್ ಮಾಡಿದ್ರು, ಇದು ಚೆನ್ನಾಗಿದೆ ಟ್ರೈಲರ್ ಅಂತ. ಅದು ಥಿಯೇಟ್ರ್ ರಿಲೀಸ್ ಆಯಿತು, ಒಂದೇ ಶೋ ಕೊಟ್ಟಿತ್ತಂತೆ, ಬಟ್ ಅದು ನನಗೂ ಗೊತ್ತಾಗಿದ್ರೆ ಸ್ವಲ್ಪ ಮಾತ್ರ ಮಾಡ್ಕೋಬೋದಿತ್ತು. ಆಮೇಲೆ ಗುಡ್ ನೈಟ್ ಅಂತ ಒಂದು ಮೂವಿ, ಒಂದು 3-4 ಮಲಯಾಳಂ ಮೂವಿ ಮಾಡಿದ್ದೀನಿ. ಅದು 19th century ಅಂತ ಬ್ಯೂಟಿಫುಲ್ ಮೂವಿ. ಅದೊಂದು ಏನೋ ಒಂದು ಕತೆ, ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಅದು. ಮತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅರ್ಜುನ್ ಅಂತ ಅಂದ್ಬಿಟ್ಟು ಒಂದು ಮೂವಿ, ಅದು ಸಖತ್ತಾಗಿದೆ. ಮೆರ್ಸಲ್ಲು. ಮತ್ತು ತಾನಕರನ್ ಲವ್ ಟುಡೇನು ನಾನೇ ಮಾಡಿದ್ದು. ಮತ್ತು O2 ಅಂದ್ಬಿಟ್ಟು 90 ml. ಮತ್ತು ರೀಸೆಂಟಾಗಿ ಧಮ್ಕಿ ಅಂತ ಒಂದು ಮೂವಿ ಮಾಡಿದೆ. ಇವ್ರದ್ದು ತುಂಬ ಕಾಂಟ್ರವರ್ಸಿ ಆ್ಯಕ್ಟರ್ ಅನಿಸುತ್ತೆ, ಡೈರೆಕ್ಟ್ರು ಇರ್ತಾರೆ. ಮತ್ತು ಬಗೀರ ಅಂದ್ಬಿಟ್ಟು ಒಂದು ಮಾಡಿದೆ, ಪ್ರಭುದೇವ್ ಸರ್ದು. ಮತ್ತು ಅವ್ರದ್ದೇನೆ ಮೈ ಡಿಯರ್ ಭೂತ ಅಂತ ಒಂದು ಮೂವಿ ಮಾಡಿದ್ದೀನಿ. ಆಮೇಲೆ ಇದು ತುಂಬ ಚೆನ್ನಾಗಿರೋದು ಘಟಕುಸ್ತಿ ಅಂತ ಅಂದ್ಬಿಟ್ಟು, ಇದು ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಕಾಮಿಡಿ ನೋಡೋದಿದ್ರೆ ನೋಡಿ. ಇದು ತುಂಬ ಸಕ್ಕತ್ತಾಗಿದೆ, ಘಟಕುಸ್ತಿ ಅಂತ ಅಂದ್ಬಿಟ್ಟು. ಅದು ಬಿಟ್ಟಣ ಲಕ್ಕಿ ಲಕ್ಷ್ಮಣ್ ಅಂತ ಒಂದು ಮಾಡಿದ್ದೀನಿ ರೀಸೆಂಟಾಗಿ, ಲವ್ ಟುಡೇ. ಆಮೇಲೆ ಸರ್ದಾರ್ ಅಂದ್ಬಿಟ್ಟು ಸೂರ್ಯನ್ ತಮ್ಮ ಅವರು, ಕಾರ್ತಿ ಅವ್ರದ್ದು ಕ್ಯಾಪ್ಟನ್. ಮತ್ತು ಲೆಜೆಂಡ್, ನಮ್ಮ ಶರ್ವನ್ ಭವನ್ ಅವ್ರದ್ದು ಲೆಜೆಂಡ್ ಅಂತ, ದಿ ಲೆಜೆಂಡ್ ಮೂವಿ ಮಾಡಿದ್ದೀನಿ. ಮತ್ತು ಇನ್ನೂ ತುಂಬ ಮಾಡಿದ್ದೀನಿ ಸರ್. ಇವ್ರದ್ದೊಂದು ಆಚಾರ್ಯ, ನಮ್ಮ ಚಿರಂಜೀವಿ ಸರ್ ಅವ್ರ ಮೂವಿ ಮಾಡಿದ್ದೀನಿ. ಮತ್ತು ನೆಟ್ರಿಕನ್, ಮೇಯ್ನಾಗಿ ಮಹಾನ್ ಫಿಲಮ್ ಮಾಡಿದ್ದೀನಿ. ಇದೇ ಮಹಾನ್ ಫಿಲಮ್ ಮೇಯ್ನಾಗಿ ತುಂಬ ಚೆನ್ನಾಗಿ ಬಂದೈತೆ. ಮಹಾನ್ ಅಷ್ಟು ಮಾಡಿದ್ದೀನಿ. ತುಂಬ ಇದೆ ಅದೇ ಸಾಕಷ್ಟು ಮೂವಿಗಳಿದೆ. ಒಳ್ಳೆಯ ಅನುಭವನೂ ನಿಮಗೆ ಬೆಳೆದು ಬಂದಿದೆ. ಓಕೆ, ಮುಂದೆ ಯಾವ ಪ್ರಾಜೆಕ್ಟ್ಗಳು ನಿಮಗೀಗ? ಸರ್ ಇವಾಗ ಪ್ರೆಸೆಂಟ್ ನನಗೆ ಇದು 800 ಇದೆ, ಅದು ಮೋಸ್ಟ್ಲಿ ಬರೋ ಥರ ಇದೆ. ಮುತ್ತೈ ಮುರಳೀಧರನ್ ಅವ್ರದ್ದು ಒಂದು ಬರೋ ಥರ ಇದೆ, ಇನ್ನು ಮಾತುಕತೆ ಇದ್ದೀನಿ. ಅದು ಬಿಟ್ಟರೆ ಹಾಯ್ ನಾನ ಅಂತಂದ್ಬಿಟ್ಟು ಒಂದು ತೆಲುಗು ಮೂವಿ ನಾನಿ ಅವ್ರದ್ದು.
ಇನ್ನೊಂದು ವೆಂಕಟೇಶ್ ಅವ್ರ ಮೂವಿ ಈಗ ಬರ್ತಾ ಇದೆ ಟೀಸರ್ ಅದು 2 ಟೀಸರು ಬಿಟ್ಟಿದ್ದೀವಿ. ತೆಲುಗುವಿಂದ ಕನ್ನಡ ಟೀಸರು ಇದು ರಿಲೀಸ್ ಆಗಿದೆ. ಓಕೆ ಅದು ಬರ್ಬೋದು. ಓಕೆ. ಸೊ ಸೌಂಡ್ ಇಂಜಿನಿಯರಿಂಗಿಂದ ಶುರುವಾದ ಜರ್ನಿ ಈಗ 2 ಸ್ಟುಡಿಯೋ ನಡೆಸೋದ್ರ ಜೊತೆಗೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಈಗ 3ನೇ ಸ್ಟುಡಿಯೋನು ಕೂಡ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಒಂದು ಬೆಳವಣಿಗೆ ನಡೀತಾ ಇರಲಿ. ಥ್ಯಾಂಕ್ಸ್. ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ತುಂಬ ಚೆನ್ನಾಗಿ ನಿಮ್ಮ ಸ್ಟುಡಿಯೋದಿಂದ ಡಬ್ಬಾಗಿ ನಮ್ಮ ನೋಡುಗರಿಗೆ ಸಿಗೋವಂತಾಗಲಿ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಒಂದಷ್ಟು ವೆಬ್ ಸೀರೀಸ್ಗಳು ಬೇರೆ ಎಲ್ಲದನ್ನು ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೀನಿ. ವೆಬ್ ಸೀರೀಸ್ ವೆಬ್ ಸೀರೀಸ್ಗಳನ್ನು ಮಾಡ್ತಾ ಇದ್ದೀರಾ. ಸೊ ಅದು ಕೂಡ ಮುಂದುವರಿಲಿ. ರೀಸೆಂಟಾಗಿ ಮಾಸ್ಟರ್ ಪೀಸ್ ಅಂತ ತುಂಬ ಚೆನ್ನಾಗಿತ್ತು, ಮಲಯಾಳಂದು. ಅದನ್ನು ಮಾಡಿದೆ ಮಾಸ್ಟರ್ ಪೀಸ್ ಅಂತ ವೆಬ್ ಸೀರೀಸು. ಓಕೆ. ಅದು ತುಂಬ ಚೆನ್ನಾಗಿತ್ತು. ಅದು ನಿತ್ಯ ಮನನ್ ಅವ್ರದ್ದು. ಅದನ್ನು ಮಾಡಿದ್ದೀನಿ. ಗುಡ್. ಸೊ ಇದೇ ರೀತಿ ಮುಂದುವರಿಲಿ ನಿರಂಜನ್. ಸೊ ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ನಮ್ಮ ನೋಡುಗರಿಗೆ. ನಾನು ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡ್ದವನಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಚೆನ್ನಾಗಿ ಮಾತಾಡಿದ್ದೀನಿ ಅಂತ ಅನ್ಕೋತೀನಿ. ಆಮೇಲೆ ನಿಮ್ಮ ನವಿಲ್ ಎಂಟರ್ಟೈನ್ಮೆಂಟ್ ನನಗೆ ಖುಷಿ ಆಯಿತು. ನನಗೆ ಕರೆದು ಮಾಡಿದ್ದು ನೀವು ಅವಲೇ ಕರೆದಿದ್ರೆ ದೊಡ್ಡವ್ರು ಇದ್ದಾರೆ ಮಾಡಿಸಿ, ನಾನು ಬೇಡ ಅಂತ. ಬಟ್ ಆದರೂ ಇಲ್ಲಿ ಅಂತ ಅಂದ್ಬಿಟ್ಟು ಬಾ ಅಂತಂದರೆ ತುಂಬ ಖುಷಿ ಆಯ್ತಣ್ಣ. ನಾನು ನೋಡ್ತಾ ಇರ್ತೀನಿ ಎಲ್ಲ ಆರ್ಟಿಸ್ಟು, ಒಬ್ರದ್ದು ಬಿಡಲ್ಲ ನಿಮ್ಮ ಚಾನಲ್ದು. ಇದು ತುಂಬ ಖುಷಿ ಆಯಿತು ನೀವು ಕರೆದಿದ್ದು. ಥ್ಯಾಂಕ್ ಯು. ಸೊ ಇಲ್ಲಿವರೆಗೆ ಬಂದು ನಿಮ್ಮ ಅನಿಸಿಕೆ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದು, ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆಗೆ ಲಿಯೋ ಮೂವಿಯ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ. ಸೊ ಹೀಗೆ ನಿಮ್ಮ ಜರ್ನಿ ಸಾಗ್ತಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.